ವಾಲ್ಮೀಕಿ ಮಹರ್ಷಿಗಳ ಪ್ರಶ್ನೆಯ ಕ್ರಮದಲ್ಲಿ 15 ಕೋನಸೂಯಕಃ ಅಂತ, ಅಂದ್ರೆ ಅಸೂಯೆ ಇಲ್ಲದವನು ಯಾರು ಅಂತ. ಇದೊಂದು ವಿಚಿತ್ರ ಇದೆ. ಅಸೂಯೆ ಅಂದ್ರೆ ಏನು ಅನ್ನೋದು ಬಹಳ ಮಜಾ ಕ್ವಶನ್ ಇದೆ. ಅಸೂಯೆ ಅಂದ್ರೆ ಮತ್ತೊಬ್ಬರ ಗುಣಗಳನ್ನ ಕೂಡ ದೋಷಗಳನ್ನಾಗಿ ನೋಡುವಂಥದ್ದು. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಅಯ್ಯೋ ಅದೇನ್ ಬಿಡಿ ಸರ್, ಅವ್ರು ಏನ್ ಮಾಡ್ತಾನೆ ಗೊತ್ತಿಲ್ವ ನಮಗೆ. ಅವ್ರು ಒಳ್ಳೆ ಗುಣವನ್ನು ಕೂಡ ದೋಷವನ್ನಾಗಿ ನೋಡುವಂಥದ್ದು. ಆ ದುರ್ಬುದ್ಧಿ ಇದೆಯಲ್ಲ, ಅದು ದುರ್ಗುಣ. ಮತ್ತೊಬ್ಬರ ಬಗ್ಗೆ ಹಗರಾಗಿ ಮಾತಾಡುವಂಥದ್ದು ಮಾತ್ಸರ್ಯ ಅಂತೂ ಕರೀತಾರೆ ಅದನ್ನು. ಇದು ಹೇಗಿದೆ ಗೊತ್ತಾ, ನನ್ನಲ್ಲಿ ಇರಲಾರ್ದಂಥ ಒಂದು ಗುಣ ಮತ್ತೊಬ್ಬರಲ್ಲಿ ಇದ್ರೆ 3 ಹಂತದಲ್ಲಿ ಬೆಳ್ಕೊಂಡು ಹೋಗುತ್ತೆ. ಗಮನಿಸ್ಬೇಕಿದ್ದಾನೆ, ಬಹಳ ಚೆನ್ನಾಗಿದೆ. ಅವ್ರಿಗೇನೋ ಒಂದು ಗೊತ್ತಿದೆ, ನನಗೆ ಗೊತ್ತಿಲ್ಲ. ಅವ್ರು ತುಂಬ ಚೆನ್ನಾಗಿದ್ದಾರೆ, ಅವರು ಶ್ರೀಮಂತರಾಗಿದ್ದಾರೆ, ನಮಗಿಲ್ಲ. ಅವ್ರ ಅಧಿಕಾರ ಇದೆ, ನನಗಿಲ್ಲ. ಅಂದರೆ ಒಟ್ಟು ನನಗಿಲ್ಲದ ಒಂದು ವಿಚಾರ ಅವ್ರ ಕಡೆ ಇದ್ದರೆ, ಚಿಂತನೆ ಶಕ್ತಿ ಅವ್ರ ಕಡೆ ಇದ್ದರೆ, ಮೊದಲು ನಾನೇನು ಮಾಡ್ತೀನಿ ಗೊತ್ತಾ, ಇಲ್ಲಾರೇ ಸುಮ್ಮನೆ ಹೇಳ್ತಾರವ್ರು, ಅದಿಲ್ಲ ಅಂತ ಹೇಳ್ಕೊಂಡು ಅಡ್ಡತ್ತೀನಿ. ಅದನ್ನು ಮೊದಲು ಗುಣವನ್ನು ಇಲ್ಲ ಆಗ್ಸೋಕೆ ಹೋಗ್ತೀನಿ ಮೊದಲು ನಾನು. ಅದು ಮಾಡೋಕೆ ಸಾಧ್ಯ ಇಲ್ಲ, ನಿಜವಾಗ್ಲೂ ಅವ್ರ ಸಾಮರ್ಥ್ಯ ಇದೆ ಅಂತ ಇಟ್ಕೊಳ್ಳಿ. ಅವಾಗ ನಾನೇನು ಮಾಡ್ತೀನಿ ಗೊತ್ತಾ, ಎರಡನೇದು, ಅಯ್ಯೋ ಬಿಡ್ರಿ ಅವರಿಂದ ಏನಾಗೋದಿದೆ, ಇರ್ಬೋದಪ್ಪ ಅವ್ರ ಕಡೆ, ಅದೇನು ಪ್ರಯೋಜನ, ಅದು ಯಾರಿಗೆ ಪ್ರಯೋಜನ ಅಂತ ಉದಾಸೀನ ಮಾಡೋಕೆ ಹೋಗ್ತೀನಿ. ಮೊದಲನೇ ಹಂತ ಇಲ್ಲ ಮಾಡೋದು, ಎರಡನೇದು ಉದಾಸೀನ ಮಾಡೋದು. ಮುಂದೆ ಅವ್ರ ಎಷ್ಟು ಶಕ್ತಿ ಇದೆ ಅವರಿಗೆ ಅಂದರೆ ಅದು ಮುಚ್ಚಿಡೋಕೆ ಆಗೋದೇ ಇಲ್ಲ. ನಿಮಗೆ ಆ ಶಕ್ತಿ ಇದೆ, ನಿಮಗೆ ಆ ಶಕ್ತಿ ಇಲ್ಲ. ಅವಾಗ ಏನು ಮಾಡ್ತೀವಿ ಗೊತ್ತಾ, ಮೂರನೇದು ಬಹಳ ಚೆನ್ನಾಗಿದೆ ಇದು, ಅದು ಹೊಟ್ಟೆ ಕಿಚ್ಚು. ಯಾವಾಗ ಅವನು ಬೀಳ್ತಾನೆ, ಹೇಳಿಲ್ವ ಸರ್, ಗೊತ್ತು ಸರ್ ಮೊದಲಿಂದ ನನಗೆ ಒಂದು ಕೆಲವು ಇದ್ದಾರೆ, ಅವನು ಎಷ್ಟೇ ಸಾಧನೆ ಮಾಡಿ ಅಕಸ್ಮಾತ್ ಏನು ಅಂತ ತಪ್ಪಾದ್ರೆ ಸುಳ್ಬೇಕು, ನೋಡಿ ಹೇಳಿದ್ದಿಲ್ಲ ನಾನು ಹಿಂಗಾಗತ್ತೆ ಅಂತ. ಇದು ಹೊಟ್ಟೆ ಕಿಚ್ಚು. ಈ ಹೊಟ್ಟೆ ಕಿಚ್ಚಂದು ಮದ್ದಿಲ್ಲದ ಮಹಾವ್ಯಾಧಿ ಅಂತ ಇದಕ್ಕೆ ಹೆಸರು. ಇದಕ್ಕೆ ಯಾವ ಮದ್ದು ಇಲ್ಲ, ಇದಕ್ಕೆ ಗುಣ ಮಾಡೋಕ್ಕಾಗೋದಿಲ್ಲ, ಗುಣಪಡಿಸಲಾಗದ ರೋಗ ಇದು. ಅದಕ್ಕೆ ನಮ್ಮ ಗುಂಡಪ್ಪನವ್ರು ಭಾಳ ಚಂದ ಹೇಳ್ತಾರೆ, ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೋಳ್, ಹೊಟ್ಟೆ ತುಂಬಿದ ತೋಳ ಮಲಗೀತು, ನೀಂ ಪರರ ದಿಟ್ಟಿಸುತ್ತ ಕರುಬುವೆ ಮಂಕುತಿಮ್ಮ ಅಂತ. ಚೆನ್ನಾಗಿದೆ ಮಾತದು. ಹೊಟ್ಟೆಯೊಂದರ ರಗಳೆ ಸಾಲದೆಂದೇ, ಹೊಟ್ಟೆದು ಒಂದೇ ಸಾಕಾಗಿದೆ ಸ್ವಾಮಿ, ಅದು ತುಂಬಿಕೊಳ್ಳೋದೇ ಸಾಕಾಗಿದೆ ನಮಗೆ. ಹೊಟ್ಟೆದು ಒಂದರದೇ ರಗಳೆ ಸಾಕಲ್ಲ ಅಂತ ತಿಳ್ಕೊಂಡು ಭಗವಂತ ಏನ್ ಮಾಡೋದು ಗೊತ್ತಾ, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೋಳು, ಮನುಷ್ಯನ ಹೊಟ್ಟೆಯೊಳಗೆ ಹೊಟ್ಟೆ ಕಿಚ್ಚಿಟ್ಬಿಟ್ಟಿದಾನಂತೆ. ಇಟ್ರೆ ಏನಾಗತ್ತೆ ಗೊತ್ತಾ, ಅದು ಹೊಟ್ಟೆ ತುಂಬಿದ ತೋಳ ಮಲಗೀತು, ನೀಂ ಪರರ ದಿಟ್ಟಿಸುತ್ತ ಕರುಬುವೆ ಮಂಕುತಿಮ್ಮ ಅಂತ. ಸಾಮಾನ್ಯವಾಗಿ ತೋಳ ಗ್ರೀಡಿ ಆನಿಮಲ್, ಅದು ಆಶವರ್ಕ ಪ್ರಾಣಿ. ಹೊಟ್ಟೆ ಹಸಿದ್ರು ಪ್ರಾಣಿ ಬೇಟೆ ಆಡುತ್ತೆ ಅದು. ಸಿಂಹ ಹಾಗಲ್ಲ, ಹೊಟ್ಟೆ ತುಂಬ ಹೋಗಲ್ಲ ಅದು. ಇವನು ಹೊಟ್ಟೆ ತುಂಬಿದ ತೋಳ ಮಲಗೀತು, ತೋಳ ಒಂದ್ ರೀತಿ ಮಲ್ಕೊಂಡಿತ್ತು ಸಿದ್ಧೆ ಮಾಡಿ, ಸಾಕಪ್ಪ ಹೊಟ್ಟೆ ತುಂಬಿದೆ ಅಂತ ಹೇಳಿ. ನೀನೇನ್ ಮಾಡ್ತೀಯ, ಮತ್ತೊಬ್ಬರನ್ನ ದಿಟ್ಟಿಸುತ್ತ ಕರುಬುವೆ ಮಂಕುತಿಮ್ಮ, ಮತ್ತೊಬ್ಬರ ಕಿಟಕಿ ನೋಡ್ಕೊಂಡು ಅವ್ರು ಆರಾಮಿದ್ದಾರಲ್ಲ ನಮಗಿಲ್ಲಲ್ಲ ಇದು ಅಂತ ಹೊಟ್ಟೆ ಕಿಚ್ಚು ಬಿಡ್ತೀಯ ಅಂತ. ಹೊಟ್ಟೆ ಕಿಚ್ಚಿನಂತ ದೊಡ್ಡ ರೋಗ ಇನ್ಯಾವುದೂ ಇಲ್ಲ. ಹಿಂದಕ್ಕೆ ನಾವು ಕೃಷ್ಣಾವತಾರದಾಗ ಕೂಡ ನೋಡಿ, ಕೃಷ್ಣಾವತಾರದಾಗ ಪಾಂಡವನ ಕಂಡ್ರೆ ಎಷ್ಟು ಹೊಟ್ಟೆ ಕಿಚ್ಚಲ್ಲ ದುರ್ಯೋಧನಿಗೆ. ಹೊಟ್ಟೆ ಕಿಚ್ಚು ಪಟ್ಪಟ್ಟೆ ಸಾಳಾಗೋದ ಅವನು. ಶಿಶುಪಾಲ ಕೃಷ್ಣನ ಬಗ್ಗೆ ಹೊಟ್ಟೆ ಕಿಚ್ಚು, ಹೊಟ್ಟೆಗೆ ವಿಪರೀತ ಹೊಟ್ಟೆ ಕಿಚ್ಚು, ಸತ್ಯ ಹೋದ ಕೊನೆಗೆ ಅವರು. ಅಂದ್ರೆ ಹೊಟ್ಟೆ ಕಿಚ್ಚು ಪಟ್ಟವ್ರು ಯಾರೂ ದೊಡ್ಡವರಾಗ್ಲಿಲ್ಲ ಅಂತ ಒಂದು ಮಾತು. ಈಗ ಭಗವಂತನಿಗೇನಿದೆ, ನಿರ್ಗುಣೋ ನಿರಹಂಕಾರ ಅಂತ ಹೇಳ್ತೀವಿ. ನಿರ್ಗುಣ, ಗುಣನೇ ಇಲ್ಲ ಅವನಿಗೆ, ಅಂದ್ರೆ ಕೆಟ್ಟ ಗುಣ ಅಂತ ಇರೋ ಸಾಧ್ಯವೇ ಇಲ್ಲ. ಮತ್ತು ಇನ್ನೊಂದು ವಿಚಾರ ಇದೆ, ನೀವು ಯಾರ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತೀರಿ. ಅದಕ್ಕೆ ನಾನು ಯಾವಾಗ ನಮ್ಮ ಸ್ನೇಹಿತರಿಗೆ ಹೇಳ್ತಾ ಇರ್ತೀನಿ, ಅಯ್ಯೋ ನಮ್ಮ ಕಂಡ್ರೆ ಆಗಲ್ಲ ಸರ್, ಅವರಿಗೆ ಹೊಟ್ಟೆ ಕಿಚ್ಚು ಪಡ್ತಾರೆ ಅಂತ. ಯಾರಾದರೂ ನಿಮ್ಮನ್ನು ಕಂಡು ಹೊಟ್ಟೆ ಕಿಚ್ಚು ಪಡ್ತಿದ್ರೆ ಸಂತೋಷ ಪಡ್ಬೇಕು ನೀವು. ಯಾಕೆ ಗೊತ್ತಾ, ಯಾರನ್ನ ಕಂಡು ಹೊಟ್ಟೆ ಕಿಚ್ಚು ಪಡ್ತೀರಿ ನೀವು, ನಿಮ್ಗಿಂತ ಮೇಲಿರೋರನ್ನ ತಾನೆ. ಕೆಳಗಿರೋರ್ಗೆ ಹೊಟ್ಟೆ ಕಿಚ್ಚು ಪಡ್ತಾರೆ ಯಾರಾದ್ರು, ಅಯ್ಯ ಪಾಪ ಅಂತೀರಿ. ನಮ್ಗಿಂತ ಮುಂದೆ ಹೋದವ್ರ ಬಗ್ಗೆ ಹೊಟ್ಟೆ ಕಿಚ್ಚಿರುತ್ತೆ. ನಿಮ್ಮನ್ನು ಕಂಡು ಮತ್ತೊಬ್ಬರು ಹೊಟ್ಟೆ ಕಿಚ್ಚು ಪಡ್ತಾ ಇದ್ರೆ ನಿಮ್ಮ ಮುಂದಿದ್ದೀರಿ ಅಂತ ಅರ್ಥ, ಎತ್ತರದಲ್ಲಿದ್ದೀರಿ, ಚಿಂತೆ ಮಾಡ್ಬಿಡಿ, ಆರಾಮಾಗಿರಿ. ಆದ್ದರಿಂದ ಹೊಟ್ಟೆ ಕಿಚ್ಚು ಪಡೋದು ಯಾರ ಬಗ್ಗೆ, ಮುಂದೆ ಹೋದವ್ರ ಬಗ್ಗೆ. ಭಗವಂತನಿಗಿಂತ ಮುಂದೆ ಹೋಗೋಕೆ ಸಾಧ್ಯ ಇದೆ ಯಾರಾದರೂ? ಈ ಅಸೂಯೆ ಇದ್ದವನು ಜಗತ್ತು ಬಹಳ ಸಣ್ಣದು, ಭಗವಂತನ ಜಗತ್ತು ಇಡೀ ವಿಸ್ತಾರ ಇದೆ. ಅವನಿಗೆ ಹೊಟ್ಟೆ ಕಿಚ್ಚಿರೋಕೆ ಸಾಧ್ಯ ಇದೆ, ಅದ್ರ ಅವ್ರಿಗಿಂತ ದೊಡ್ಡವ್ರು ಇರ್ಬೇಕಲ್ಲ ಯಾರಾದ್ರು. ಈಗ ಭಗವಂತನಿಗೆ ಹೊಟ್ಟೆ ಕಿಚ್ಚು ಬರಬೇಕು ಅಂದ್ರೆ ಅವನಕ್ಕಿಂತ ದೊಡ್ಡವ್ರು ಇರ್ಬೇಕಲ್ಲ, ಯಾರಿದ್ದಾರೆ? ಯಾರೂ ಇಲ್ಲ. ಆದ್ರಿಂದ ಭಗವಂತನಿಗೆ ಹೊಟ್ಟೆ ಕಿಚ್ಚು ಬರೋಲ್ಲ. ಅದಕ್ಕೊಂದು ಮಾತಿದೆ ಭಗವಂತನ ಬಗ್ಗೆ, ಅವನ ಗುಣಗಳನ್ನು ಎಷ್ಟು ವರ್ಣನೆ ಮಾಡಿದ್ರು ಸಾಲದು. ಅತ್ಯತಿಷ್ಠ ದಶಾಂಗುಲಂ ಅಂತ ವರ್ಡು, ಚೆನ್ನಾಗಿದೆ ಪದ ಅದು. ಅತ್ಯತಿಷ್ಠ ದಶಾಂಗುಲಂ, ನೀವು ಎಷ್ಟೇ ವರ್ಣನೆ ಮಾಡಿದ್ರು ಕೂಡ ಅದಕ್ಕಿಂತ 10 ಇಂಚ್ ಎತ್ತರದಲ್ಲೇ ಇದಾನಂತ ಅವನು. ಈ ಹುಡುಗರು ಆಟ ಆಡೋದು ನೋಡ್ಬೇಕು. 2, 4, 6, 8 ದೊಡ್ಡ ನಂಬರ್ ಹೇಳ್ತಾ ಹೋಗ್ಬೇಕು. ಕಡೆಗೆ ಇನ್ನೊಬ್ಬ ಏನ್ ಮಾಡ್ದೆ ಗೊತ್ತಾ, ನೀ ಏನ್ ಹೇಳ್ತೀಯ ಅದಕ್ಕಿಂತ 10 ಹೆಚ್ಚು ಅಂದ್ಬಿಡು.
ನಾ ಏನು ಹೇಳಿದ್ರೆ 10 ಹೆಚ್ಚೇ ಇರುತ್ತಲ್ಲ ಒಂದು. ಹಾಗೆ ಭಗವಂತನ ಗುಣಗಳನ್ನು ಲೆಕ್ಕ ಮಾಡೋಕ್ಕಾಗಲ್ಲ. ಅತ್ಯತಿಷ್ಠ ದಶಾಂಗುಲಂ, ನೀವು ಎಷ್ಟು ವರ್ಣನೆ ಮಾಡಿದ್ರು ಅದಕ್ಕಿಂತ 10 ಅಂಗಲ ಎತ್ತರ ಇರುವಂಥವನು ಭಗವಂತ. ಅವನಿಗೆ ಅಸೂಯೆ ಬರೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯವೇ ಇಲ್ಲ ಅಂತ ಅನಿಸ್ತದೆ. ಆದರೆ ರಾಮಾವತಾರದ ಕೆಲವು ವಿಷಯಗಳನ್ನು ಹೇಳ್ತಾರೆ. ಜನ ಹೇಳ್ತಾರೆ ರಾಮ ಬಂದದ್ದು ಇಲ್ಲಿ ಮನುಷ್ಯನಾಗಿ ಬಂದದ್ದಲ್ವಾ, ರಾಮನಾಗಿ ಭಗವಂತನಾಗಿ ಬರಲಿಲ್ಲ ಅವನು. ಆದ್ದರಿಂದ ಮಾನವಾಕಾರದಲ್ಲಿ ಬಂದಂಥ ರಾಮ ಕೂಡ ಯಾವಾಗಾದ್ರೂ ಅಸೂಯೆ ತೋರಿಸಿದ್ನ? ಮಾನವ ರೂಪದಲ್ಲಿ ಬಂದಿದ್ದಾನಲ್ಲ, ಮಾನವ ಗುಣಗಳು ಬಂದಿರ್ಬೇಕಾಗಾದ್ರೆ ಅವನಿಗೆ ಅದರ ಅಸೂಯೆ ಬಂದಿಲ್ವಾ? ಯಾವುದೋ ಒಂದು ಅವನಿಗೆ ಬರದೇ ಹೋದ್ರೆ ಅನಸೂಯಕ ಅವನು, ಕೋನಸು ಅದು ಸೂಯಕ ಅವನು. ಅದು ಯಾರಿಗೂ ಅಸೂಯೆ ಇಲ್ಲದಂಥ ಮನುಷ್ಯ. ಅದಕ್ಕೊಂದು 2-3 ಎಕ್ಸಾಂಪಲ್ ತಗೋಣ, ರಾಮಾಯಣದ ಎಕ್ಸಾಂಪಲ್ ತಗೋಣ. ರಾಮಚಂದ್ರನ ಪಟ್ಟಾಭಿಷೇಕ ಮಾಡಬೇಕು ಅಂತ ತೀರ್ಮಾನ ಆಯಿತು. ಕರೆದು ಹೇಳ್ದ, ದಶರಥ ಹೇಳ್ದ. ಮುಂದೆ ಸ್ವಲ್ಪ ಹೊತ್ತಿಗೆ ಮಂಥರೆ ಅಡ್ಡ ಬಂದ್ಲು, ಕೈಕೇಯಿ ಮನಸ್ಸು ಬದಲಾಯಿತು, ರಾಮನ್ನ ಕಡ್ಪಾಡಿ ಕಳಿಸ್ಬೇಕು ಅಂತಾಯ್ತು. ಇಂಥ ಘಟನೆ ನಮ್ಮ ಇತಿಹಾಸದಲ್ಲಿ 1000 ಆಗಿಲ್ವ ಸ್ವಾಮಿ? ಅಣ್ಣ ತಮ್ಮಂದ್ರು ರಾಜ್ಯಕ್ಕೋಸ್ಕರ ಒಬ್ಬೊಬ್ಬರನ್ನ ಕೊಂದಿಲ್ವಾ? ಹೊಟ್ಟೆ ಕಿಚ್ಚುಪಟ್ಟಿಲ್ವ ಮತ್ತೊಬ್ಬರ ಬಗ್ಗೆ, ಸಿಕ್ಕವ್ರ ಬಗ್ಗೆ? ಇಂಥ 1000 ಕತೆ ಸಿಗ್ತದೆ. ನಮ್ಮ ಇತಿಹಾಸ ನೋಡ್ತಾ ಹೋದ್ರೆ ನಮ್ಮ ಮೊಘಲರ ಇತಿಹಾಸ ತಗೋಬೇಕು ನೀವು, ಅನಾಹುತ ಅನ್ಸ್ಬಿಡ್ತದೆ. ಅಣ್ಣಂದ್ರನ್ನೇ ಕೊಲಿಸ್ಲಿಲ್ವಾ ಔರಂಗಜೇಬ? ಅಣ್ಣಂದ್ರ ಕೊಲಿಸೋ ಅಷ್ಟೇ ಅಲ್ಲ, ಎಲ್ಲಿ ಅಪ್ಪ ತಿರುಗಿ ಬಿದ್ಬಿಡ್ತಾವಂತ ಅಪ್ಪನ ಜೈಲಲ್ಲಿ ಇಟ್ಟಂತ ಮನುಷ್ಯ ಔರಂಗಜೇಬ. ಇಂಥ ದುಷ್ಟ ಅಸೂಯ ದೌರ್ಬಲ್ಯಗಳು ರಾಮ ತೋರಿಸಬಹುದಾಗಿತ್ತು ಅವಾಗ. ಸಣ್ಣ ಪುಟ್ಟ ಅಲ್ರಿ ಬೆಟ್ಟಿದಿರೋದು, ಎಂಪೈರ್, ಹೋಲ್ ಎಂಪೈರ್ ಇಸ್ ಅಟ್ ಸ್ಟೇಕ್. ಚಕ್ರವರ್ತಿ ಪದವಿ ಹೋಗ್ಬಿಡ್ತದೆ ಈಗ. ರಾಮ ಮನಸ್ಸು ಮಾಡಿದ್ರೆ, ನೀವು ವಿಚಾರ ಮತ್ತೊಬ್ಬರಾಗಿದ್ರೆ ಕಲ್ಪನೆ ಮಾಡ್ಕೊಳ್ಳಿ, ಸಾಮಾನ್ಯ ಮನುಷ್ಯ ಬೇರೆ ಯುವರಾಜ ಇದ್ದಿದ್ರೆ ಕೋಪಗ್ರಹಕ್ಕೆ ಹೋದ, ಯಾರೂ ಇಲ್ಲ ಒಳಗಡೆ, ಕೈಕೇಯಿ ದಶರಥ ಇಬ್ಬರೇ ಇದ್ದಾರೆ. ದಶರಥ ಎಚ್ಚರ ತಪ್ಪಿ ಬಿದ್ದಿದ್ದಾನೆ. ಕಲ್ಪನೆ ಮಾಡ್ಕೊಳ್ಳಿ, ಈಗಿನ ಕಾಮನ್ ರಾಜಕುಮಾರ್ ತಗೊಳ್ಳಿಯಲ್ಲಿ ಆಕೆ ಅಮ್ಮ ಹೇಳ್ತಾಳೆ, ನೋಡಪ್ಪ ನಿಮ್ಮ ಅಪ್ಪ ಹೇಳ್ತಾರೆ ನೀನು ಕಾಡಿಗೆ ಹೋಗ್ಬೇಕಂತೆ, ರಾಜ್ಯ ಭರತನಿಗೆ ಆಗ್ಬೇಕಂತೆ. ಸಾಮಾನ್ಯ ಮನುಷ್ಯ ಏನ್ ಮಾಡ್ತಿದ್ದ, ಸುಮ್ಮನೆ ಕೂತ್ಕೊಳ್ಳಮ್ಮ, ನೀನು ಯಾರು ಹೇಳೋದಕ್ಕೆ, ಅಪ್ಪ ಹೇಳಿ ಅಂತಿದ್ದ. ಅಪ್ಪ ಹೇಳೋಕ್ಕಾಗಲ್ಲ. ಅಕಸ್ಮಾತ್ ಹೇಳಿದ್ರು ಕೂಡ ಕೆಲವು ಕಲ್ಪನೆ ಮಾಡ್ಕೊಂಡ್ರೆ ಅವ್ರಿಬ್ಬರನ್ನು ಹೊಡೆದಾಕ್ಬಿಡ್ತಿದ್ದ ಅವನು. ಇವರಿಬ್ಬರು ಹೊಡೆದಾಕಿ ಸಾಕ, ಉಳಿದವ್ರಿಗೇನು ಅನೌನ್ಸ್ ಮಾಡಿದಾನಲ್ಲ ಹಿಂದಿನ ದಿವಸ ದಶರಥನ ಅನೌನ್ಸ್ ಮಾಡಿದ್ದಾನೆ, ಎಲ್ಲ 100 ಜನನ ಕರೆದು ಪ್ರಜಾಪ್ರತಿನಿಧಿ ಸಭೆ ಕರೆದು ಹೇಳಿದ್ದಾನೆ, ರಾಮನನ್ನು ನಾಳೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಹೇಳಿದ್ದಾನೆ. ಊರ ಅಲಂಕಾರ ಆಗ್ತಾ ಇದೆ ಅಲ್ವಾ? ಊರ್ ಜನಕ್ಕೆಲ್ಲ ತಲೆಯಲ್ಲಿ ಏನಿದೆ, ನಾಳೆನೆ ರಾಮ ಆಗೋದು ಚಕ್ರವರ್ತಿ ಅಂತ. ಈಗ ಅಡ್ಡ ಬಂದದ್ದು ಇವರಿಬ್ಬರೇ ತಾನೆ, ಇವರಿಬ್ಬರನ್ನ ಮುಗಿಸ್ಬಿಡ್ತಿದ್ದ ಬೇರೆದವನಾಗಿದ್ರೆ. ಅದು ರಾಜ್ಯದ ಆಸೆ. ಈ ನಮ್ಮ ಘಟನೆಗಳು ನೋಡಿದ್ರೆ ಅಸಾಧ್ಯ ಅನಿಸ್ಬಿಡುತ್ತೆ ನಮಗೆಲ್ಲ. ಈ ಸ್ಕಾಟ್ಲ್ಯಾಂಡ್ ಅಲ್ಲಿ ಮ್ಯಾಕ್ಬತ್ ಅಂತ ಹೇಳಿದ್ದೆ ಹಿಂದೆ ನಾನು. ಮ್ಯಾಕ್ಬತ್ ಅದೇ ಹೊಟ್ಟೆ ಕಿಚ್ಚು, ತಾನು ರಾಜ ಆಗ್ಬೇಕು ಅಂತ ತನ್ನ ರಾಜನೇನು ಕೊಲಿಸ್ಬಿಡ್ತಲ್ಲಪ್ಪ. ಅದು ಅಸೂಯೆ ಅಂತ ಕೆಲಸ ಮಾಡುತ್ತೆ, ಅಸಾಧ್ಯ ಕೆಲಸ ಮಾಡುತ್ತೆ. ನಮ್ಮ ಮೈಸೂರು ಅರಮನೆಯಲ್ಲಿ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಅವ್ರನ್ನ ಮೂಲೆ ಒತ್ತಿದಂಥ ಹೈದರಾಲಿ ಮಾಡಿದೇನು ಕೆಲಸ, ಅವನ ಮಗ ಟಿಪ್ಪು ಸುಲ್ತಾನ್ ಮಾಡಿದ ಕೆಲಸ ಅಸೂಯೆ ಕೆಲಸ ಅಲ್ವಾ ಇದೆಲ್ಲ? ಹೊಟ್ಟೆ ಕಿಚ್ಚಿನಿಂದ ಹಾಳು ಮಾಡ್ಲಿಲ್ವಾ? ಸಾಮ್ರಾಜ್ಯ ಹಾಳು ಮಾಡೋಕೆ ಕೊಟ್ಟಿದ್ರಲ್ಲ. ವಿಜಯನಗರ ಅರಸರು ಅವ್ರ ಮಗ ಅಳಿಯ ರಾಮರಾಯ ಮಾಡಿದ್ದೇನು? ಅದು ಮೋಸನೇ ತಾನೆ. ಅಂದ್ರೆ ಒಂದು ರಾಜ್ಯದ ಆಸೆಗೋಸ್ಕರ ಎಂತೆಂಥ ಅನಾಹುತಗಳನ್ನು ಜನ ಮಾಡಿದ್ದಾರೆ. ಇಲ್ಲಿ ನ್ಯಾಯವಾಗಿ ಸಿಗಬೇಕಾಗಿತ್ತು ರಾಮನಿಗೆ. ರಾಮನ್ ತಪ್ಪೋಯ್ತು. ಈಗ ನಾನು ಒಪ್ಪಲ್ಲ ಅಂದಿದ್ರೆ ಮುಗಿದು ಹೋಗ್ತಿತ್ತು. ಎಂಥ ಪರಿಸ್ಥಿತಿ ಇತ್ತು ಅಂದ್ರೆ, ಬಹಳ ತಮಾಷೆ ಇದೆ ಅದು ಘಟನೆ. ಕೊನೆಗೆ ದಶರಥನ ಹೇಳ್ಬಿಡ್ತಾನೆ, ನೀನು ವರ ಕೊಟ್ಟದ್ದು ಸುಳ್ಳು, ಕೊಡ ಮಾಡಲ್ಲ, ಹೋಗ್ಬಿಡು, ಏನ್ ಮಾಡ್ತೀವಿ ಮಾಡ್ಕೋ ಅಂದ್ಬಿಡ್ತಾನೆ. ವರ ಕೊಟ್ಟವನ್ ದಶರಥ, ನಡ್ಸಲ್ಲ ಹೋಗು ಅಂತಾನೆ, ಮುಗಿದೋಯ್ತಲ್ಲ ಅಲ್ಲಿಗೆ. ಆದ್ರೆ ರಾಮ ಹೇಳುವಂತ ಮಾತು, ರಾಮ ಹೋದಾಗ ಎಚ್ಚರ ಇಲ್ಲ ಅವನಿಗೆ, ಎದ್ದು ಬಿದ್ದು ಬಿಡ್ತಾ ಇದ್ದಾನ ಅವನು ದಶರಥ. ಕೈಕೇಯಿ ಹೇಳ್ತಾಳೆ, ಹೆಂಗ್ ಹೇಳ್ತಾಳೆ ನೋಡಿ ಕೈಕೇಯಿ ಹೇಳುದು, ನೋಡಪ್ಪ ಭರತನ ರಾಜ್ಯ ಆಗ್ಬೇಕು, ಇದೇ ನಿನ್ ತಂದೆ ಇಷ್ಟ. ಅವರೇ ನೇರವಾಗಿ ಮಾತಾಡ್ಬಹುದಾಗಿತ್ತು, ಅದು ಎಚ್ಚರ ತಪ್ಪಿ ಬೀಳ್ತಿದ್ದಾರೆ, ಹುಷಾರಿಲ್ಲ ಅವ್ರಿಗೆ. ನನಗಂತೂ ಮಾತು ಕೊಟ್ಟಿದ್ದಾರಪ್ಪ, ನನಗೆ ಮಾತು ಕೊಟ್ಟಿದ್ದಾರೆ, 2 ವರ ಕೊಟ್ಟು ಕೇಳಿದೆ, ಒಂದು ಭರತ ಚಕ್ರವರ್ತಿ ಆಗ್ಬೇಕು, ನೀನ್ ಕಾಡಿಗೆ ಹೋಗ್ಬೇಕು ಅಂತ ಒಪ್ಕೊಂಡಿದ್ದಾರೆ. ಅದು ನಡೆಸೋದು ಬಿಡಿಸೋದು ನೀನ್ ಕೆಲ್ಸಪ್ಪ. ನಿಮ್ಮ ತಂದೆ ಸತ್ಯವಂತ ಅಂತ ನೀನು ತೋರಿಸ್ಬೇಕು ಅಂತಿದ್ರೆ ನಡೆಸ್ಬೇಕು. ಎಷ್ಟು ಚಂದ ಮಾತಾಡ್ತಾಳೆ ನೋಡಿ. ದಶರಥ ಹೇಳಿಲ್ಲ. ಈಗ ರಾಮ ಏನ್ ಮಾಡ್ಬೋದಿತ್ತು? ಮತ್ತು ಸಾಮಾನ್ಯರಾಗಿದ್ರೆ ಅಪ್ಪ ಹೇಳಮ್ಮ, ನೀನ್ ಯಾರು ಹೇಳೋದಕ್ಕೆ? ಅಪ್ಪ ಹೇಳ್ಬೇಕಲ್ಲ. ಅಪ್ಪ ಹೇಳೋ ಪರಿಸ್ಥಿತಿಲಿ ಇಲ್ಲ, ಅದನ್ನೊಂದೇ ಬಳಸ್ಕೊಂಡ್ರೆ ಸಾಕಾಗಿತ್ತಲ್ಲ. ಇದು ಯಾವಾಗ ರಾಮನಿಗೆ ರಾಜ್ಯ ಬೇಕಾಗಿದ್ರೆ, ಅಪೇಕ್ಷೆ ಇದ್ರೆ, ತಗೋಬೇಕು ಅಂತಿದ್ರೆ, ಅದಿಲ್ಲ. ಅದಕ್ಕೇನ್ ಮಾಡ್ತಾರೆ ನೋಡಿ, ಮಾತು ಹೆಂಗಿದೆ ನೋಡಿ. ಈ ಕತೆ ಹೇಳೋದಕ್ಕೆ ವಾಲ್ಮೀಕಿಗಳಿಗೆ ಕಷ್ಟ ಆಗಿ ಹೋಗಿದೆ. ತದಪ್ರಿಯಂ ಅಮಿತ್ರಗ್ನೋ ವಚನಂ ವರ್ಣೋಪಮಂ ಶ್ರುತ್ವಾನ ವಿವೇತೆ ರಾಮ ಕೈಕೇಯಿ ಛೇದಮಬ್ರವೀತ್.
ಕೇಳಿಸ್ಕೊಂಡವನು ಹೇಳಿ ಅಲ್ಲ ರಾಮ, ಈ ಮಾತನ್ನು ಕೇಳಿಸ್ಕೊಂಡವನು ಮನಸ್ಸು ಮಾಡಿದ್ರೆ ಇಬ್ಬರು ಹೊಸಕ್ಕೆ ಹಾಕ್ಬಿಡ್ಬೋದಾಗಿತ್ತು ಅವನು. ಎಷ್ಟು ದುಃಖ ಆಗಿರ್ಬೇಕು ಅವನಿಗೆ, ಎಷ್ಟು ದುಃಖ ಆಗಿರ್ಬೇಕಲ್ಲ. ಮರಣೋಪಮಂ, ಇದು ಸಾವಿನ ಶಿಕ್ಷೆ ಇದ್ದಂಗೆ ರಾಮನಿಗೆ. ಚಕ್ರವರ್ತಿ ಆಗ್ಬೇಕಾಗಿದ್ದು ಅವ್ನು ಕಾಡಿಗೆ ಹೋಗು ಅಂದ್ರೆ ಸಾವಿನ ಶಿಕ್ಷೆ ಅಲ್ವಾ ಇದು? ಅಂತ ಶಿಕ್ಷೆ ಕೊಟ್ರೆ ಅವನು ಏನ್ ಹೇಳ್ತಾನೆ ನೋಡಿ. ಅಮ್ಮ ಮಾತು ಹೆಂಗೆ, ನ ವಿವ್ಯತೆ ರಾಮ, ಒಂದು ಕ್ಷಣ ಕೂಡ ಮುಖದ ಬೇಸರದ ಗೆರೆ ಬರಲಿಲ್ಲ ಅವನ ಮುಖದ ಮೇಲೆ, ಬೇಸರ ಗೆರೆ ಬರಲಿ. ಏನ್ ಹೇಳ್ತಾನ, ಅಮ್ಮ ನಾನು ತಾಯಿ, ನಾನು ಈಗಲೇ ಹೋಗ್ತೇನೆ, ನಾರು ಮಡಿ ಇಟ್ಟು ಹೋಗ್ಬಿಡ್ತೀನಿ, ಅದೇನು ದೊಡ್ಡ ವಿಷಯ ಅಲ್ಲ. ಅಪ್ಪನೇ ಹೇಳಿದ್ರೆ ಚೆನ್ನಾಗಿತ್ತು, ನಾನು ಆಶೀರ್ವಾದ ಮಾಡಿ ಚೆನ್ನಾಗಿ, ಕೋಪ ಮಾಡ್ಕೋಬೇಡಿ, ನೀವು ಹೇಳಿದ್ರು ಸಾಕು ನನಗೆ. ಎಷ್ಟು ಚಂದದ ಮಾತದು. ಅಪ್ಪ ಹೇಳಬೇಕು ಅಂತಿಲ್ಲಮ್ಮ, ನೀವು ಹೇಳಿದ್ರು ಸಾಕು, ನಡೆಸ್ತೀನಿ ನಾನು. ಭರತನಿಗೆ ರಾಜ್ಯ ಕೊಡೋದು ಮಾತ್ರ ಅಲ್ಲ, ಇನ್ನು ಮುಂದೆ ಹೋಗ್ಬಿಡ್ತಾನೆ ರಾಮ. ಅಸೂಯೆ ಇದ್ದವ್ರ ಲಕ್ಷಣ. ಅವನ ಮಾತು ಹೆಂಗಿದೆ ನೋಡಿ. ಅಹಂ ಈ ಸೀತಾಂ ರಾಜ್ಯಂ ಚ ಪ್ರಾಣಾನ್ ಇಷ್ಟಾನ್ ಧನಾನಿ ಚ ಹೃಷ್ಟೋ ಭ್ರಾತ್ರೆ ಸ್ವಯಂ ದದ್ಯ ಭರತಾಯ ಪ್ರಚೋದಿತ. ಈ ಮಾತು ಕೇಳಿದಾಗ ಒಂದ್ಸಲ ಮೈ ರೋಮಾಂಚನ ಆಗುತ್ತೆ. ಅವನು ಹೇಳ್ತಾನೆ, ತಾಯಿ ನನಗೆ ಹಾಗೆ ಕೇಳದೆ ರಾಜ್ಯವನ್ನ, ಪ್ರಾಣವನ್ನ, ನನ್ನ ಧನವನ್ನ, ಸೀತೆಯನ್ನು ಕೂಡ ಸ್ವಯಂ ಪ್ರೀತಿಯಿಂದ ಕೊಟ್ಬಿಡ್ತೇನೆ ನಾನು ಅಂತಾನೆ. ಅಪ್ಪ ಹೇಳಿದ ನಾನು ಮುಗಿದೋಯ್ತು, ಒಂದೇ ಮಾತು, ನನಗೊಂಚೂರು ಬೇಜಾರಿಲ್ಲ. ತಮ್ಮನಿಗೆ ಕೊಡುತ್ತಾನೆ, ಇನ್ನೇನಿದೆ ಅದಕ್ಕೆ. ಅಷ್ಟೇ ಅಲ್ಲ, ಹೇಳೋದು ನೋಡಿ, ರಾಜ್ಯವನ್ನು ಕೊಡ್ತೀನಿ, ಪ್ರಾಣವನ್ನು ಕೊಡ್ತೀನಿ, ನನ್ನಿರುವಂಥ ಧನವನ್ನು ಕೊಡ್ತೀನಿ, ಸೀತೆಯನ್ನು ಕೂಡ ಕೊಟ್ಬಿಡ್ತೀನಿ ಸಂತೋಷದಿಂದ ಅಂತ ಹೇಳ್ತಾನೆ. ಈ ಮಾತು ನೋಡಿದಾಗ ಅಸೂಯೆ ಇದೆ ಅಂತ ಅನ್ಸುತ್ತಾ? ಅಸೂಯೆ ಇದ್ರೆ ಅವ್ನು ಮಾಡೋ ಕೆಲಸನೇ ಅಲ್ಲ. ಇಲ್ಲಿ ಕೆಲವರು ತಕರಾರು ಇರ್ತಾರೆ. ತಕರಾರು ಏನು ಅಂದ್ರೆ, ಏನು ಹುಚ್ಚುಚ್ಚಾರ ಮಾತಾಡ್ತಾನೆ ರಾಮ, ಧನ ಕೊಡೋದು, ಐಶ್ವರ್ಯ ಕೊಡೋದು, ರಾಜ್ಯ ಕೊಡೋದು ಎಲ್ಲ ಕರೆಕ್ಟ್ ಆಯ್ತು, ಸೀತೆಯನ್ನು ಕೊಡ್ತೀನಿ ಅಂದ್ರೆ ಏನರ್ಥ? ಸೀತೆಯನ್ನು ಕೊಟ್ಬಿಡ್ತಾನೆ ಹಾಗೇನೆ ಅಂತ. ಹಾಗಲ್ಲ ಅದ ಅರ್ಥ. ನಾವು ಅರ್ಥ ಮಾಡ್ಕೋಬೇಕಾದದ್ದು, ಅವನಿಗೆ ಅತ್ಯಂತ ಪ್ರಿಯಳಾದವಳು ಸೀತೆ. ಅಂದ್ರೆ ನಾನು ಕೊಡೋದು ಬರೀ ರಾಜ್ಯ ಅಲ್ಲಮ್ಮ, ನನಗೆ ಅತ್ಯಂತ ಪ್ರಿಯಳಾದ ಸೀತೆಯನ್ನು ಕೂಡ ಕೊಟ್ಬಿಡ್ತೀನಿ. ಸೀತೆಯನ್ನು ಕೊಡೋದು ಅರ್ಥ ಅಲ್ಲ, ಅಂದ್ರೆ ಅತ್ಯಂತ ಪ್ರಿಯವಾದದ್ದನ್ನು ಕೊಡ್ತೇನೆ ಅಂತ ಹೇಳುವಂಥದ್ದು. ಅಸೂಯೆ ಮಾತೇ ಇಲ್ಲ ಅಲ್ಲಿ. ನಾನು ಆಗಲೇ ಹೇಳ್ದಂಗೆ, ಅಸೂಯ ಮಾಡುವವನ ಜೀವನ ಸಣ್ಣದು, ತುಂಬಾ ಚಿಕ್ಕ ಜಗತ್ತು. ಅಸೂಯ ರಹಿತನ ಜಗತ್ತು ಇಡೀ ಜಗತ್ತೇ ದೊಡ್ಡದು. ಬುದ್ಧ ಯಾಕೆ ದೊಡ್ಡವನಾದ? ಯಾರ ಬಗ್ಗೆನೂ ದ್ವೇಷ ಇಲ್ಲ, ಎಲ್ಲರೂ ಒಪ್ಕೊಳ್ಳುವಂಥದ್ದು, ಎಲ್ಲರೂ ಅವನು ಒಪ್ಕೋತಾ ಇದ್ರು. ಅದರಿಂದ ಬುದ್ಧ ಇಡೀ ಜಗತ್ತಿಗೆ ಮಾದರಿ ಆದ. ಸ್ವಾರ್ಥಿ ಆದವನು ಯಾರೂ ದೊಡ್ಡವನಾಗ್ಲಿಲ್ಲ. ಮುಂದೆ ರಾವಣ ಎಂತ ನೀಚ, ಪರಮ ನೀಚ ಅಲ್ವಾ? ಇವನ್ ಹೆಂಡತಿನ ಹೊತ್ಕೊಂಡೋದವನಲ್ವಾ? ಇಷ್ಟು ತೊಂದರೆ ಕಾರಣ ಆದವನಲ್ವಾ? ಆದ್ರೂ ಕೂಡ ಅಸೂಯೆ ಇಲ್ಲ ನೋಡ್ರಿ ಅವನ ಬಗ್ಗೆ. ಅವನು ಹೇಳ್ತಾನೆ, ಎಂಥ ಒಳ್ಳೆ ಮನುಷ್ಯಪ್ಪ ರಾವಣ, ಈ ಪರನಾರಿ ಚಾಪಲ್ಯ ಅನ್ನೋದು ಇಲ್ಲದೆ ಹೋಗಿದ್ರೆ ದೊಡ್ಡ ವ್ಯಕ್ತಿ ಆಗ್ತಿದ್ದ ಅವನು. ಇದು ಮತ್ತೊಬ್ಬರ ಬಗ್ಗೆ ಒಂದು ಚೂರು ಬೇಜಾರು ಇಲ್ದೇನೆ, ಅಸಹನೆ ಇಲ್ಲದೆ, ಅಸೂಯೆ ಇಲ್ಲದೆ ಹೇಳುವಂತ ಮಾತು, ರಾವಣನ ಬಗ್ಗೆ ಹೇಳುವಂತ ಮಾತು. ಎಂಥ ತೇಜಸ್ಸಿದೆ, ಎಂಥ ವೀರ್ಯ, ಎಂಥ ಪರಾಕ್ರಮ. ಅವನಿಗೆ ಇದೊಂದು ದೋಷ, ಪರನಾರಿ ಚಾಪಲ್ಯ ಅನ್ನೋದು ಇಲ್ಲದೆ ಹೋಗಿದ್ರೆ ಮಹಾ ದೊಡ್ಡ ಚಕ್ರವರ್ತಿ ಆಗ್ತಿದ್ದ, ದೊಡ್ಡ ಮನುಷ್ಯ ಆಗ್ತಿದ್ದ ಅಂತ ಹೇಳುವಂಥದ್ದು. ಮುಂದೆ ಬಹಳ ಚಂದ ಪ್ರಸಂಗ ಬರ್ತದೆ. ಭರತನ ಕಡೆ ಬಂದಾಗ, ಭರತ ಕರಿಯೋಕ್ ಬರ್ತಾನೆ, ಅಣ್ಣನ ಬಾ ವಾಪಸ್ ನೀನು ಅಂತ ಕರಿಯೋಕ್ ಬಂದಾಗ ಲಕ್ಷ್ಮಣ ತಪ್ಪು ತಿಳ್ಕೊಂಡ್ಬಿಡ್ತಾನೆ. ಭರತ ಸೈನ್ಯ ಸಮೇತ ಬರ್ತಿದ್ದಾನೆ, ಭರತನ ಕೊಂದು ಹಾಕ್ಬಿಡ್ತೀನಿ ಅಂತ ಲಕ್ಷ್ಮಣ ಹೇಳ್ತಾನೆ. ಅವಾಗ ಹೇಳುವಂತ ಮಾತು ಹೆಂಗಿದೆ ನೋಡ್ರಿ, ಇದೆಷ್ಟು ಚೆನ್ನಾಗಿದೆ. ಆ ಮಾತನ್ನ ನಾನು ಕನ್ನಡದಲ್ಲಿ ಹೇಳ್ತೀನಿ, ಸಂಸ್ಕೃತ ಶ್ಲೋಕ ಹೇಳಿಲ್ಲ. ಅಪ್ಪ ಭರತನ ಕೊಂದು ನಾನು ಏನ್ ಮಾಡೋದಿದೆಯಪ್ಪ? ಭರತನ ಕೊಂದು ರಾಜ್ಯಭಾರ ಮಾಡ್ಬೇಕಾ ನಾನು ನಿಮ್ಗೆ ಹೇಳ್ತೀನಿ, ನಾನೇನಾದ್ರೂ ಆಶಯ ಮಾಡಿದ್ರೆ ನಿಮ್ಮ ಸಲುವಾಗಿ ಹೊರತು ನನ್ನ ಸಲುವಾಗಿ ಅಲ್ಲ. ನಾನು ಆಯುಧ ಮುಟ್ಟಿ ಪ್ರತಿಜ್ಞೆ ಮಾಡ್ತೇನೆ, ರಾಮನ ಮಾತು, ಆಯುಧ ಮುಟ್ಟಿ ಪ್ರತಿಜ್ಞೆ ಮಾಡ್ತೇನೆ, ತಮ್ಮಂದ್ರು ಚೆನ್ನಾಗಿರ್ಬೇಕು, ಅವ್ರ ಸುಖಕ್ಕಾಗಿಯೇ ರಾಜ್ಯವನ್ನು ಬಯಸ್ತೇನೆ ನಾನು. ಈ ಭೂಮಿಯನ್ನು ಗೆದ್ದು ಪಡ್ಕೊಳ್ಳೋದೇನು ಕಷ್ಟ ಅಲ್ಲ ನನಗೆ, ಯುದ್ಧ ಮಾಡಿ ಗೆದ್ದು ಬಿಡ್ಬೋದು ನಾನು. ಆದರೆ ಅಧರ್ಮ ಮಾರ್ಗದಿಂದ ನನಗೆ ಯಾವ ಪದವಿ ಸಿಕ್ಕಿದ್ರೂ ಬೇಡ. ನಿನ್ನನ್ನ, ಭರತನನ್ನ, ಶತ್ರುಘ್ನನ್ನ, ಲಕ್ಷ್ಮಣ ಕೇಳು, ನಾನೇನಾದ್ರೂ ಕಿಂಚಿತ್ತಾದ್ರೂ ಸುಖ ಪಡುವಂತಾದರೆ ಅಗ್ನಿ ಇದನ್ನು ಸುಟ್ಟು ಬೂದಿ ಮಾಡಲಿ ಅಂತ ಚಂದ ಮಾತು. ಅಕಸ್ಮಾತ್ ನಾನು ಏನಾದ್ರೂ ಅಪೇಕ್ಷೆ ಮಾಡಿದ್ರೆ, ನಿಮ್ಮ 3 ಜನದ ಒಳ್ಳೆಯದು ಬಿಟ್ಟು ಮತ್ತೇನಾದ್ರೂ ವಿಚಾರ ಮಾಡಿದ್ರೆ ಅಗ್ನಿಯನ್ನು ಸುಟ್ಟು ಭಸ್ಮ ಮಾಡಲಿ ಅಂತ. ಇದನ್ನೇ ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳ್ತಾರೆ. ನಾನೇನಾದ್ರೂ ಹೊನ್ನಿನ ಒಂದು ಎಳೆಯನ್ನ, ಅನ್ನದಲ್ಲಿ ಒಂದು ಅಗುಳನ್ನ ನನಗೋಸ್ಕರ ಬಯಸಿದ್ರೆ ಭಗವಂತ ನನ್ನ ಶಿಕ್ಷೆ ಕೊಡ್ಲಿ, ಎಂಥ ನರಕ ಕೊಡ್ಲಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಅಪೇಕ್ಷೆ ಮತ್ತೊಬ್ಬರಿಗೋಸ್ಕರ ಇತ್ತೆ ಹೊರತಾಗಿ ತನಗೋಸ್ಕರ ಇಲ್ಲ. ಯಾವಾಗ ಮನುಷ್ಯ ಸ್ವಾರ್ಥಿ ಆಗ್ತಾನೋ, ಸ್ವಾರ್ಥ ಹೆಚ್ಚಾದಾಗೆಲ್ಲ ಅಸೂಯೆ ಗುಣ ಹೆಚ್ಚಾಗ್ತಾ ಹೋಗ್ತದೆ. ರಾಮನ ಪಾತ್ರದಲ್ಲಿ ಎಂದೂ ಅಸೂಯೆ ಗುಣ ಬರೋದೇ ಇಲ್ಲ. ಅದಕ್ಕೆ ಅನಸೂಯಕಃ ಅಂತ, ಯಾರಲ್ಲಿ ಯಾವ ಅಸೂಯೆ ಇಲ್ಲ ಅನ್ನುವಂಥ ಗುಣ ರಾಮನಲ್ಲಿರುವಂತಹದ್ದು ವಿಶೇಷವಾದದ್ದು ಅಂತ ಹೇಳ್ತಾರೆ.